ವಾಹನ ನಂಬರನ್ನು ನೋಡ್ಕೊಳ್ರಿ. ಇದು ನಗ್ಮಾ ಅನ್ನೋರ ಹೆಸರಿನಲ್ಲಿದೆ, ಅವ್ರ ವೈಫು ಮೊಹಮ್ಮದ್ ಕಾಲಮ್ ಅಂತೇಳಿ. ಆಮೇಲೆ ಇದು ರಾಜು ಅನ್ನೋರ ಹೆಸರಿನಲ್ಲಿದೆ ಈ ಗಾಡಿ. ನಂತರದಲ್ಲಿ ಇದು ಮೊಹಮ್ಮದ್ ಅಕ್ಬರ್ ಅನ್ನೋರ ಹೆಸರಿನಲ್ಲಿದೆ ಈ ಗಾಡಿ. 2023ರಲ್ಲಿ ಗಾಡಿಯನ್ನು ನಿಲ್ಲಿಸೋಗಿರೋದು ನೋಡಿ. ಈ ಗಾಡಿ ಜಬೀವುಲ್ಲಾ ಅನ್ನೋರ ಹೆಸರಿನಲ್ಲಿದೆ. ಹಲೋ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ದಿ ಬೇಕ್ರಿ ಅಂತಿದ್ದಾರೆ. ಡೌನಲ್ಲಿ SDP ಪಾರ್ಕಿಂಗ್ ಸೆಂಟ್ರ್ ಅಂತಿದೆ. ಆ ಪಾರ್ಕಿಂಗ್ ಸೆಂಟ್ರಲ್ಲಿ 1.5 ವರ್ಷದಿಂದ ವೆಹಿಕಲ್ಗಳೆಲ್ಲ ನಿಲ್ಲಿಸಿದ್ದೀರಾ. ಇದು ಯಾರ ಮಾಲೀಕರು, ನಿಮ್ಮದೆಲ್ಲ ದಾಖಲೆಗಳನ್ನು ತಗೊಂಬಂದು ಗಾಡಿಯನ್ನು ತಗೊಂಡ್ಕೊಂಡು ಹೋಗಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಓನರು ಏನು ಎತ್ತ ಅಂತೇಳಿ. ನಿಮ್ಮ ಹತ್ರ ಚೀಟಿ ಇದ್ದರೆ ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮದೆಲ್ಲ ದಾಖಲೆಗಳನ್ನು ತಂದು SDP ಸರ್ವಿಸ್ ಪಾರ್ಕಿಂಗ್ ಸೆಂಟ್ರಲ್ಲಿ ತಗೊಂಡೋಗ್ಬೇಕು ಅಂದರೆ ನಿಮಗೆ ಈಗಾಗಲೇ ಪತ್ರದ ಮುಖೇನ ನೀವು SDP ಪಾರ್ಕಿಂಗ್ ಸೆಂಟ್ರಲ್ಲಿ ವಾಹನ ನಿಲ್ಲಿಸಿದ್ದೀರಾ ಅಂತೇಳಿ ನಾವು ಪೋಸ್ಟ್ ಮಾಡಿದ್ವಿ ಇಂತಿಂಥವ್ರ ಅಡ್ರೆಸ್ಸಿಗೆ ಅಂತೇಳಿ. ನಿಮಗೆಲ್ಲ ಪತ್ರ ತಲುಪಿದೆ. ತಲುಪಿದ ಮೇಲೂ ನೀವು ಬಂದಿಲ್ಲ ಅಂತಂದರೆ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮುಂದಿನ ಜವಾಬ್ದಾರಿಗಳು ನಿಮಗೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಶಿವಮೊಗ್ಗ ವಿರೂಪಾಕ್ಷ ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ. ನಿಮ್ಮ ಮಾಲೀಕರ ಪರಿಚಯ ಇದ್ರೆ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ ಬಂದು ವಾಹನವನ್ನು ತೆಗೆದುಕೊಂಡು ಹೋಗಲಿ. ಥ್ಯಾಂಕ್ ಯು.